ನಾಳೆ ಇಲ್ಲ. ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಇದು ಮಾಡಿ ಸರ್, ಕ್ಷೇತ್ರದ ವಿಚಾರದಲ್ಲಿ ಏನಾದರೂ ಅಂತಿಮ ನಿರ್ಧಾರ ತಗೊಂಡು ಆಮೇಲೆ ರಾಜಕೀಯ ಅನ್ನೋದು ಸರ್ ನಿಮಗೆ ಹೊಸತು. ಸೊ ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಅಂದರೆ ನಾನು ರಾಜಕೀಯ ಆಯಿತು, ಇದು ಲೋಕಸಭಾ ಚುನಾವಣೆ ಅಂದರೆ ರಾಜಕೀಯನೇ. ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ, ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು. ಬಟ್ ನಮಗೆ ಇರತಕ್ಕಂಥ ಈ ದೀರ್ಘಕಾಲದ ಅನುಭವ, ಯಾಕೆಂದರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ, ಆರೋಗ್ಯ ಮತ್ತು ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ, ಈ ನಾಲ್ಕು ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ಇಲ್ಲಿ ರಾಜ್ಯದಲ್ಲಿ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆ ತಂದು, ಯಾಕೆಂದರೆ ನನಗೆ ಕಳೆದ ಸುಮಾರು 2-3 ವಾರದಿಂದ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ, ಅದರಲ್ಲಿ ತಜ್ಞರಿದ್ದಾರೆ, ಅದರಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ, ಅದರಲ್ಲಿ ಕೃಷಿಕರಿದ್ದಾರೆ, ಅದರಲ್ಲಿ ವೈದ್ಯರಿದ್ದಾರೆ. ಸೊ ಕೆಲವು ಬೇರೆ ರಾಜ್ಯಗಳಿಂದನೂ ಕೂಡ ನಮ್ಮ ಸ್ನೇಹಿತರುಗಳು ಅಥವಾ ನೀವು ರಾಷ್ಟ್ರ ಮಟ್ಟಕ್ಕೆ ನೀವು ಏಕೆ ಕೊಡಬಾರ್ದು ನಿಮ್ಮ ಸೇವೆ ಅನ್ನುವ ನಿಟ್ಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ನಾನು ಪಡೆದಿದ್ದೇನೆ. ನಾಳೆ ಇಲ್ಲ. ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಇದು ಮಾಡಿ ಸರ್, ಕ್ಷೇತ್ರದ ವಿಚಾರದಲ್ಲಿ ಏನಾದರೂ ಅಂತಿಮ ನಿರ್ಧಾರ ತಗೊಂಡು ಆಮೇಲೆ ರಾಜಕೀಯ ಅನ್ನೋದು ಸರ್ ನಿಮಗೆ ಹೊಸತು. ಸೊ ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಅಂದರೆ ನಾನು ರಾಜಕೀಯ ಆಯಿತು, ಇದು ಲೋಕಸಭಾ ಚುನಾವಣೆ ಅಂದರೆ ರಾಜಕೀಯನೇ. ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ, ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು. ಬಟ್ ನಮಗೆ ಇರತಕ್ಕಂಥ ಈ ದೀರ್ಘಕಾಲದ ಅನುಭವ, ಯಾಕೆಂದರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ, ಆರೋಗ್ಯ ಮತ್ತು ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ, ಈ ನಾಲ್ಕು ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ಇಲ್ಲಿ ರಾಜ್ಯದಲ್ಲಿ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆ ತಂದು, ಯಾಕೆಂದರೆ ನನಗೆ ಕಳೆದ ಸುಮಾರು 2-3 ವಾರದಿಂದ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ, ಅದರಲ್ಲಿ ತಜ್ಞರಿದ್ದಾರೆ, ಅದರಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ, ಅದರಲ್ಲಿ ಕೃಷಿಕರಿದ್ದಾರೆ, ಅದರಲ್ಲಿ ವೈದ್ಯರಿದ್ದಾರೆ. ಸೊ ಕೆಲವು ಬೇರೆ ರಾಜ್ಯಗಳಿಂದನೂ ಕೂಡ ನಮ್ಮ ಸ್ನೇಹಿತರುಗಳು ಅಥವಾ ನೀವು ರಾಷ್ಟ್ರ ಮಟ್ಟಕ್ಕೆ ನೀವು ಏಕೆ ಕೊಡಬಾರ್ದು ನಿಮ್ಮ ಸೇವೆ ಅನ್ನುವ ನಿಟ್ಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ನಾನು ಪಡೆದಿದ್ದೇನೆ.